ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಒಟ್ಟು 506 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಇಲ್ಲಿ ಎಕ್ಸಾಮಿನೇಷನ್ ನೋಟಿಸ್ ನಂಬರ್ ಕೊಟ್ಟಿದ್ದಾರೆ. ಡೇಟೆಡ್ 24/4/2024 ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಕೊನೆಯ ದಿನಾಂಕ 14/5/2024. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಸಿಸ್ಟೆಂಟ್ ಕಮಾಂಡೆಂಟ್ಸ್ ಎಕ್ಸಾಮಿನೇಷನ್ 2024. ಕಮಿಷನ್ಸ್ ವೆಬ್ಸೈಟ್ www.upsc.gov.in. ಸೊ ಈ ವೆಬ್ಸೈಟಲ್ಲಿ ಹೋಗಿ ತಾವು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬಹುದು ವೀಕ್ಷಕರೇ. ಹಾಗೆ ಇಲ್ಲಿ ಎಕ್ಸಾಮ್ಗೆ ಅಪ್ಲೈ ಕೂಡ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಟು ಎನ್ಶ್ಯೂರ್ ದರ್ ಎಲಿಜಿಬಿಲಿಟಿ ಫಾರ್ ದಿ ಎಕ್ಸಾಮಿನೇಷನ್. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ತಮ್ಮ ಎಲಿಜಿಬಿಲಿಟಿ ತಾವು ನೋಡ್ಕೋಬೇಕು ವೀಕ್ಷಕರೇ. ಏಜ್ ಲಿಮಿಟ್ಟು ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ ರಿಲೇಟೆಡು. ಹಾಗೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಈ ವೆಬ್ಸೈಟ್ ಕೊಟ್ಟಿದ್ದಾರೆ www.upsconline.nic.in. ಇದಕ್ಕೆ ಹೋಗಿ ತಾವು ಅಪ್ಲಿಕೇಶನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ವೀಕ್ಷಕರೇ ಈ ಎಕ್ಸಾಮಿನೇಷನ್ಗೆ. ಹಾಗೆ ಇನ್ನೂ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮಾಡಿಫಿಕೇಷನ್ ಇನ್ OTR ಪ್ರೊಫೈಲ್, ಮಾಡಿಫಿಕೇಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ಅದರ್ ದ್ಯಾನ್ OTR ಪ್ರೊಫೈಲ್, ಮತ್ತು ಇನ್ನೂ ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಯಾವ್ಯಾವ ಐಡೆಂಟಿಟಿ ಪ್ರೂಫ್ ಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಆಧಾರ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್. ಹಾಗೆ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್. ದಿ ಆನ್ಲೈನ್ ಅಪ್ಲಿಕೇಶನ್ಸ್ ಕ್ಯಾನ್ ಬಿ ಫಿಲ್ಡ್ ಅಪ್ ಟು 14th May 2024 till 18 hours. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಶಾಲ್ ಬಿ ಇಶ್ಯೂಡ್ ಅನ್ ಅಡ್ಮಿಷನ್ ಸರ್ಟಿಫಿಕೇಟ್ ಆನ್ ದಿ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಪ್ರಿಸೀಡಿಂಗ್ ವೀಕ್ ಆಫ್ ದಿ ಡೇಟ್ ಆಫ್ ದಿ ಎಕ್ಸಾಮಿನೇಷನ್. ದ ಅಡ್ಮಿಷನ್ ಸರ್ಟಿಫಿಕೇಟ್ ವಿಲ್ ಬಿ ಮೇಡ್ ಅವೈಲಬಲ್ ಇನ್ ದಿ UPSC website for downloading by the candidates. No admission certificate will be sent by post. All applicants are required to provide valid and active email ID while filling up the online application form, as the commission may use electronic mode for contacting them. ಸೊ ವೀಕ್ಷಕರೇ, ಇಲ್ಲಿ ಹಾಲ್ ಟಿಕೆಟ್ ತಮಗೆ ತಮ್ಮ ಮೇಲಲ್ಲೇ ಬರುತ್ತದೆ. ಹಾಗೆ ಇಲ್ಲಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇದೆ ವೀಕ್ಷಕರೇ ಎಕ್ಸಾಮಲ್ಲಿ. ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ಅಪ್ OMR ಶೀಟ್ಸ್, ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್. ವೀಕ್ಷಕರೇ, ಇಲ್ಲಿ ತುಂಬ ಇನ್ಸ್ಟ್ರಕ್ಷನ್ಸ್ ಇದೆ. ನಾನು ಜಸ್ಟ್ ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತೀನಿ, ತಾವು ಓದ್ಕೋಬಹುದು ಸ್ಕ್ರೀನ್ಶಾಟ್ ಇಟ್ಕೊಂಡು. Candidates are required to apply online only. No other mode is allowed for submission of applications. ಸೊ ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಹುದ್ದೆಗಳ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. BSF ಆರ್ಗನೈಸೇಷನಲ್ಲಿ 186, CRPFಲ್ಲಿ 120, CSFಲ್ಲಿ 100, ITBPಯಲ್ಲಿ 58, SSBಯಲ್ಲಿ 42. ಸೊ ಟೋಟಲ್ ಹುದ್ದೆಗಳು 506 ಇದ್ದಾವೆ ವೀಕ್ಷಕರೇ. ಹಾಗೆ ಇಲ್ಲಿ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬಹುದು. ಈ ಟೇಬಲ್ನ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬೋದು ವೀಕ್ಷಕರೇ. ತುಂಬ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಒಟ್ಟು 21 ಪೇಜಸ್ ನೋಟಿಫಿಕೇಷನ್ ಇದೆ. ತಾವು ವೆಬ್ಸೈಟ್ಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಏಜ್ ಲಿಮಿಟ್ಸ್. ಸೊ ಏಜ್ ಲಿಮಿಟ್ಸ್ ಇಲ್ಲಿ 25 years ಇದೆ. ಮತ್ತು ರಿಸರ್ವ್ಡ್ ಕ್ಯಾಟಗರೀಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ವೀಕ್ಷಕರೇ, ನೋಡ್ಕೋಬಹುದು ವೀಕ್ಷಕರೇ. ನಾನು ಜಸ್ಟ್ ಸ್ಲೋ ಆಗಿ ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಓದ್ಕೋಬಹುದು. ಇಲ್ಲಿ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. A candidate must hold a bachelor's degree of university incorporated by an act of central or state legislature in India or other educational institutions established by an act of parliament or declared to be deemed as a university under section 3 of the University Grants Commission Act 1956 or possess an equivalent qualification. ಸೊ ಮಿನಿಮಮ್ ಡಿಗ್ರಿ ಇಲ್ಲೇ ಬೇಕು ವೀಕ್ಷಕರೇ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಕೊಟ್ಟಿದ್ದಾರೆ, ತಾವು ನೋಡ್ಕೋಬಹುದು. ಫೀ ವೀಕ್ಷಕರೇ, ಇಲ್ಲಿ ಒಟ್ಟು ಫೀ 200 rupees ಇದೆ. ಆದರೆ ಫೀಮೇಲ್ SC STಗೆ ಇಲ್ಲಿ ಫ್ರೀ ಇರುತ್ತೆ ವೀಕ್ಷಕರೇ. ತುಂಬ ನೋಟ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬಹುದು. ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಈ ಸ್ಟೆಪ್ಸ್ನ ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು.
ಇಲ್ಲಿ ಮತ್ತೆ ವೆಬ್ಸೈಟ್ ಕೊಟ್ಟಿದ್ದಾರೆ, ಯಾವ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು ಅಂತ. ವೀಕ್ಷಕರೇ, ಹಲವಾರು ಕಂಡೀಷನ್ಸ್ ಇದ್ದಾವೆ. ನಾನು ಜಸ್ಟ್ ಇಂಪಾರ್ಟೆನ್ಸ್ನ ಮಾತ್ರ ಓದಿದ್ದೇನೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ವೀಕ್ಷಕರೇ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೋ ತಾವು ಅದು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್, ಸ್ಕೀಮ್ ಆ್ಯಂಡ್ ಸಿಲೆಬಸ್ ಆಫ್ ದಿ ಎಕ್ಸಾಮಿನೇಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಟೈಮಿಂಗ್ಸ್ ಕೊಟ್ಟಿದ್ದಾರೆ ಮತ್ತು ಎಷ್ಟು ಪೇಪರ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಪೇಪರ್ 1 ಜನರಲ್ ಅಬಿಲಿಟಿ ಆ್ಯಂಡ್ ಇಂಟೆಲಿಜೆನ್ಸ್, ಅದು 250 ಮಾರ್ಕ್ಸ್ಗೆ. ಹಾಗೆ ಇಲ್ಲಿ ಜನರಲ್ ಸ್ಟಡೀಸ್, ಎಸ್ಸೆ ಆ್ಯಂಡ್ ಕಾಂಪ್ರಿಹೆನ್ಷನ್ 200 ಮಾರ್ಕ್ಸ್ಗೆ. ಇಲ್ಲಿ ಮತ್ತು ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಏನೇನು ಇರುತ್ತೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಪೇಪರ್ ಸಿಲೆಬಸ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಇದರ ಪೋಸ್ಟ್ ಅಸಿಸ್ಟೆಂಟ್ ಕಮಾಂಡ್ ಅಂತ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ. ಆ ಪೋಸ್ಟ್ಗೆ ಇದು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ತುಂಬ ಪಾಯಿಂಟ್ಸ್ ಇದ್ದಾವೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಿದ್ದೀನಿ. ತಮಗೆ ಎಲ್ಲಿ ಇಂಪಾರ್ಟೆಂಟ್ ಅನಿಸುತ್ತೋ ಅಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬೋದು. ಹಾಗೆ ತಾವು upsconline.nic.in ಹೋಗಿ ಕೂಡ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿ ಓದ್ಕೋಬಹುದು ವೀಕ್ಷಕರೇ. ಹಲವಾರು ಕಂಡೀಷನ್ಸ್ ಇದ್ದಾವೆ ವೀಕ್ಷಕರೇ. ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ತಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.